ಹಾಯ್ ಹಲೋ ಏನು ಮಾಡತ್ತಾರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ. ಇವತ್ತಿನ ವಿಡಿಯೋ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡತ್ತೀನಿ. ಇವತ್ತು ಭಾನುವಾರ ಬಂದು ನನಗೊಂದು ಸ್ವಲ್ಪ ಕೆಲಸ ಇತ್ತು ಪಾರ್ಲರ್ದಾಗ, ಅದಕ್ಕೆ ಹಂಗನ ನಾನು ನಿಮ್ಮ ಮುಂದೆ ಏನು ಹೇಳಿಲ್ಲಲ್ಲ, ಈಗ ಹೇಳತ್ತೇನೆ. ಇವತ್ತು ನಂದು ಒಂದು ಪುಟ್ಟದಾದ ಒಂದು ಪಾರ್ಲರ್ ಐತಿ. ಅದಕ್ಕೆ ನಾನು ಇವತ್ತು ಬೆಳಗ್ಗೆನ ಜಲ್ದಿ ಹೋಗಿದ್ನಿ. ಅದಕ್ಕೆ ನಾನು ವಿಡಿಯೋ ಮಾಡೋದು ಇವತ್ತು ಮಧ್ಯಾಹ್ನ ಟೈಮ್ ಆಗೈತಿ, ಅರ್ಜೆಂಟ್ ಕೆಲಸ ಇತ್ತು. ಅದಕ್ಕಾಗಿ ನಾನು ಇವತ್ತು ನಿಮಗೆ ಹೇಳ್ಕೊಡೋದೇನೆಂದ್ರೆ ಚಿಕನ್ ಮಾಡತ್ತೇನೆ. ಅದನ್ನ ನಾನು ನಿಮಗೆ ಹೇಳ್ಕೊಡತ್ತೇನೆ. ಇವತ್ತು ಒಂದು ಉತ್ತರ ಕರ್ನಾಟಕದಲ್ಲಿ ನಾನು ಚಿಕನ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾನು ಹೇಳ್ಕೊಡತ್ತೇನೆ. ಇವತ್ತು ಇಲ್ಲಿ ನಾನೀಗ ನೀರು ಇಟ್ಕೊಂಡೀನಿ. ನೀರು ಕುದಿಯೋಕೆ ಇಟ್ಕೋಬೇಕು. ಗ್ಯಾಸ್ ಸ್ಲೋ ಇಟ್ಟು ಒಂದು ಬೊಗಣಿ 2 ತಂಗಿ ಆಗುವಷ್ಟು ನೀರು ಇಟ್ಟನಿ. ಇಲ್ಲಿ ಅದಕ್ಕೀಗ 2 ಉಳ್ಳಾಗಡ್ಡಿ ತೊಗೊಂಡನಿ, 1 ಟೊಮೆಟೊ. ಹಂಗೆ ಇಲ್ಲಿ ಮಸಾಲೆ ಮಾಡ್ಕೋಕ್ಕೆ 2ರಿಂದ 4 ಚಕ್ರ ಮಗ್ಗಿ, 4 ಪೀಸ್ ಚಕ್ಕೆ, ಎಳ್ಳು, ಜೀರಿಗೆ, ಮೆಣಸು, ಹಂಗೆ ಚಕ್ಕೆ ಇಳಿಬೇರೆ ಐತಲ್ಲಪ್ಪ, ಸೋಪು, 2 ಎಲೆ, ಇದು ಕೊತ್ತಂಬರಿ ಬೀಜ, 4 ಲವಂಗ ತೊಗೊಂಡನಿ. ಹಂಗನ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಆಗನ ಮಾಡಿಟ್ಟನ್ನ. ಇಲ್ಲಿ ಇವಾಗ 1 kg ಚಿಕನ್ ತರ್ಸಿನ್ಯ. ಅದನ್ನ ಇವಾಗ ಇವರು ಎಲ್ಲ ಕಟ್ ಮಾಡಿ ತೊಳಿತಿದ್ದಾರೆ ನೋಡಪ್ಪ. ಪೀಸ್ ಎಲ್ಲ ದಪ್ಪ ದಪ್ಪ ಅದಲ್ಲ, ಅದಕ್ಕೆ ಕಟ್ ಮಾಡತ್ತಾರ ಅವ್ರು. ಇವಾಗ ಈ ಥರ ನಾ ತೊಳೆದಿಟ್ಕೊಂಡನಿ. ಕೊಟ್ಟರೆ ಇವ್ರನ್ನ ಮೊಯ್ನಿ ಈಗ ಹಾಕ ಸಣ್ಣಂಗೆ ಕಟ್ ಮಾಡಿರೋದಿದ. ಹಂಗನ ಇದು ಶುಂಠಿ ಬೆಳ್ಳುಳ್ಳಿ ಏನು ಜಜ್ಜಿ ಇಟ್ಕೊಂಡಿನಲ್ಲ ಅದನ್ನು ಹಾಕ್ಕೊಳ್ತೇನೆ. ಇವಾಗ ಇದನ್ನು ಹುರ್ಕೋಬೇಕು ಈ ಥರ. ಹಂಗೆ ಇವಾಗ ಒಂದು ಟಮಾಟೋನ ಒಂದು ಅರ್ಧ ತೊಗೊಂಡನೆ, ಈಗ ಕಟ್ ಮಾಡಿ. ಇವಾಗ ನಾ ಇದಕ್ಕೆ ಒಗ್ಗರ್ನಿಗನ ಹಾಕಕ್ಕೆ ಧನಿಯಾ ಪೌಡ್ರು, 1 ಚಮಚೆ ಉಪ್ಪು, ಅರ್ಧ ಚಮಚೆ ಅರಿಶಿನ ಪುಡಿ, 1 ಚಮಚೆ ಖಾರದ ಪುಡಿ. ಇವಾಗ ಇದನ್ನೆಲ್ಲ ಒಗ್ಗರ್ನಿಗೆ ಹಾಕತ್ತೇನೆ ನಾನು. ಇವಾಗ ನಾನು ಚಿಕನ್ ಹಾಕತ್ತೇನೆ. ಇದನ್ನೀಗ ಒಂದು 5 ನಿಮಿಷ. ಇವಾಗ ಇವರು ಎಲ್ಲ ಕೊಬ್ಬರಿಯನ್ನು ಕಟ್ ಮಾಡಿ, ತೆಂಗಿನಕಾಯಿನ ಒಡೆದು ಕೊಬ್ಬರಿ ಕಟ್ ಮಾಡಿ ಸಣ್ಣ ಮಾಡತ್ತಾರು ನೋಡ್ರಿ. ನಮ್ಮಲ್ಲಿ ಈ ಥರ ಕಟ್ ಮಾಡಿ ಹಾಕೊಂಡ್ಬಿಡ್ತಾರೆ, ಕೊಬ್ಬರಿ ಎಲ್ಲ ಸಣ್ಣ ಮಾಡ್ಕೋತಾರೆ. ಇಲ್ಲಿ ನಾನೀಗ ಒಂದು ತೆಂಗಿನಕಾಯಿ ತೊಗೊಂಡನಿ. ಸಾಂಬಾರು ಜಾಸ್ತಿ ಬೇಕತ್ತ ನಾನು ಒಂದು ಪೂರ್ತಿ ತೊಗೊಂಡನಿ. ಇವಾಗ ಅದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಇದೀಗ ಆಗೈತೆ ನೋಡಬೇಕು, ಒಂದು ಸಲ ತಿರುವಿ ನೋಡ್ಬೇಕು. ಇದನ್ನು ಈ ಥರ ಆಗೈತಿದೆ. ಒಂದು ಸಲ ಹಿಂಗೆ ತಿರ್ಕೊಂಬಿಡ್ಬೇಕಿದ್ನು ನೋಡ್ರಿ, ಈ ಥರ ಆಗಿರ್ತದೆ. ಇನ್ನು ಈಗ ಎಲ್ಲ ಕುದಿಯಂಗಿಲ್ಲಿದೆ. ಇದಕ್ಕೀಗ ಒಂದು ಸ್ವಲ್ಪ ನೀರು ಹಾಕೋಬೇಕು. ನಾನು ನೀರು ಏನು ಕುದಿಸಿಟ್ಕೊಂಡೇನಲ್ಲ ಅದನ್ನು ನೀರನ್ನು ಒಂದು ಸ್ವಲ್ಪ ಹಾಕಬೇಕಿದೆ. ಗ್ಯಾಸ್ ಫಾಸ್ಟ್ ಇಡಬೇಕು. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಕೊಬ್ಬರಿನ ಹಾಕ್ಕೊಂಡನಿ. ಈಗ ನಾನು ಟೊಮ್ಯಾಟೊ ಕೊತ್ತಂಬರಿ ಹಾಕತ್ತೇನೆ. ಒಂದು ಅರ್ಧ ಉಳ್ಳಾಗಡ್ಡಿ ಹಾಕೋಬೇಕು. ಕಟ್ ಮಾಡಿ ಇಟ್ಕೊಂಡನ್ನ ಅರ್ಧ ಹಾಕತ್ತೇನೆ. ಈಗ ನಾನೀಗ ಒಂದು ಕಡಾಯಿಗೆ ಇವನ್ನೆಲ್ಲ ಮಸಾಲೆ ಏನೈತಲೆ ಹುರ್ಕೊಂಬಿಡ್ತೇನೆ. ಈಗ ಇದನ್ನೀಗ ಕೆಂಪಗಾಗೋ ತನಕ ಹುರ್ಕೋಬೇಕು. ಇದಾಗೈತಿ. ಈಗ ಇದನ್ನು ಹಾಕೋತೇನೆ. ಇದು ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕತ್ತೇನೆ. ಈಗ ನಾನೀಗ ಇದನ್ನು ಮಿಕ್ಸಿಗೆ ಹಾಕೋತೇನೆ. ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಡಾಗಿದೆ. ಈ ಥರ ಆಗೈತೆ ನೋಡ್ರಿ.
ಇದು ಇವಾಗ ಆಗೈತಿ. ಇದ್ರಲ್ಲಿ ನಾನು ಅರ್ಧ ಸುಕ್ಕ ಮಾಡ್ತೀನಿ, ಅರ್ಧ ಸಾಂಬಾರು ಮಾಡಿ. ಹಂಗನ ನಾನು ಉಳ್ಳಾಗಡ್ಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಇಟ್ಟಿನಲ್ಲ ಅದನ್ನ ಹಾಕ್ಕೊಳ್ತಾನೆ. ಆಗ ಒಗ್ಗರಣೆ ಹೆಚ್ಚಿನಲ್ಲ ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ತಾನೆ. ಇವಾಗ ಇದನ್ನು ಒಗ್ಗರಣೆ ಹಾಕ್ಕೋಬೇಕು. ಇದು ಇವಾಗ ಆಗೈತಿ. ಇದಕ್ಕೀಗ ನಾನು ಮಸಾಲೆ ಏನು ಮಾಡ್ಕೊಂಡಿಲ್ಲ, ಆ ಮಿಕ್ಸಿಗೆ ಹಾಕಿ ಇಟ್ಕೊಂಡನಿ, ಅದನ್ನೀಗ ಹಾಕತ್ತೇನೆ. ಇಲ್ಲಿ ನಾನು ಕಮ್ಮಿನ ಹಾಕತ್ತೇನೆ ಮಸಾಲೆ, ಯಾಕಂದ್ರೆ ನಾನು ಸಾಂಬಾರು ಮಾಡ್ಕೋಕೆ ಇಟ್ಕೊಂಡನಿ. ಅದಕ್ಕೆ ಇವಾಗ ಏನೈತಿ, ಈಗ ಹಸಿ ವಾಸನೆ ಹೋಗುತ್ತನ ಹುರ್ಕೋಬೇಕು. ಆನಂತರ 1 ಸ್ಪೂನ್ ಖಾರ ಹಾಕಬೇಕು. ನಾನು 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕತ್ತೇನೆ. ನಾನು ಖಾರ ಇನ್ನೊಂದು ಸ್ವಲ್ಪ ಹಾಕೋತೀನಿ, ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಹಾಕೋಬೋದು. ಈಗ ಇದಕ್ಕೆ ಚಿಕನ್ ಹಾಕತ್ತೇನೆ. ಈ ಥರ ಇದನ್ನೆಲ್ಲ ಹಾಕೊಂಡ್ಬಿಡ್ಬೇಕು. ಒಂದು ಸ್ವಲ್ಪ ನೀರು ಹಾಕೊಬೇಕು. ಈ ಥರ ಹಾಕತ್ತೇನೆ. ಇದಕ್ಕೆ ಉಳಿದಿದ್ದ ರಸ ಅದ್ರೊಳಗೆ ಏನು ಇರ್ತೈತಿಲ್ಲ ಅದನ್ನ ಹಂಗೆ ಬಿಟ್ಬಿಡೋದು. ಅದಕ್ಕೆ ಸಾಂಬಾರ್ಗೆ ಒಗ್ಗರಣೆ ಹಚ್ಬಿಡ್ತಾರೆ. ಈ ಥರ ಹಾಕ್ಕೊಂಡೆ. ಇದಕ್ಕೀಗ ಉಪ್ಪು ಹಾಕತ್ತೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಇದು ಇವಾಗ ಆಗೈತಿ. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕತ್ತೀನಿ. ಮೇಲೆ ಕೊತ್ತಂಬರಿ ಇರಲೇಬೇಕಲ್ಲ, ಅದಕ್ಕೆ ಈಗ ಒಂದು 5 ನಿಮಿಷ ಇದನ್ನು ಮುಚ್ಚಿಬಿಡ್ಬೇಕು. ನಾನು ಆಚೆ ಕಡೆ ಇಟ್ಕೋತಾನು, ಈಚೆ ಕಡೆ ಸಾಂಬಾರ್ಗೆ ಹಚ್ಕೋಬೇಕು. ಇವಾಗ ಸಾಂಬಾರ್ಗೆ ಒಗ್ಗರಣೆ ಹಚ್ಚತ್ತೀನಿ. ಅದಕ್ಕಾದ್ರೂ ಸೇಮ್ ಒಗ್ಗರಣೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇವೆರಡೂ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು. ನಾನು ಎರಡೂ ಸೇಮ್ ಒಗ್ಗರಣೆ ಹಚ್ಚೀನಿ, ಆದರೆ ಸೇಮ್ ಹಾಕತ್ತಿಲ್ಲ. ಯಾಕಂದ್ರೆ ನಾನೀಗ ಒಗ್ಗರಣೆ ಮುಗಿದ ನಂತರ ಇದನ್ನು ಏನು ಸಾಂಬಾರು ಉಳ್ದೈತಿಲ್ಲ ಇದೆ ಮಿಕ್ಕಿದ ಇದ್ರೊಳಗೆ 1-2 ಪೀಸ್ ಹಾಕಿಬಿಟ್ಟು ಈ ಒಗ್ಗರಣೆಗೆ ಹಾಕತ್ತೇನೆ. ಇದಾದ ನಂತರ ಏನೈತಿ, ಇವಾಗ ಸ್ವಲ್ಪ ಬಿಸಿನೀರು ಹಾಕ್ಕೋಬೇಕು. ಆ ನಂತರ ಮಸಾಲೆ ಹಾಕ್ಕೋಬೇಕು. ಮಸಾಲೆ ಹಾಕಿದ ನಂತರ ಖಾರ ಹಾಕ್ಕೋಬೇಕು. ಸ್ಟೆಪ್ ಮೇಲೆನ ಹಾಕ್ಕೋಬೇಕು. ಎಲ್ಲನೂ ಒಮ್ಮೆನ ಹಾಕಬಾರ್ದು. ಈ ಥರ ನಾನು ಒಂದು ಕುದಿಯಾಕೆ ಇಟ್ಟನಿ. ಇದಾಗಂತಲೇ ಏನೈತಿ, ಮಸಾಲೆ ಹಾಕೋತೀನಿ ಕುದ ನಂತರ. ಇವಾಗ ಕುದಿಯಾತೈತಿ. ಈಗ ನಾನು ಇದನ್ನ ಮಸಾಲೆನ ಹಾಕೋತೀನಿ. ಮಸಾಲೆ ಜಾಸ್ತಿನ ಹಾಕಬೇಕು, ಯಾಕಂದ್ರೆ ನಮಗೆ ಸಾಂಬಾರು ಗಟ್ಟಿ ಬೇಕಂತಂದ್ರೆ ಹಾಕೋಬೇಕು. ನನಗೇನು ಬಿಸಿ ನೀರು ಕಾಯಿಸಿಟ್ಟನೆಲ್ಲ ಅದನ್ನ ಇವಾಗ ಹಾಕತ್ತೇನೆ. ಈ ಥರ ಸಾಂಬಾರು ಮಾಡತ್ತೇನೆ. ಇದಕ್ಕೆ ಈಗ 1 ಸ್ಪೂನ್ ಖಾರ ಹಾಕತ್ತೇನೆ. 1 ಚಮಚದಷ್ಟು ನಾ ಹಾಕೋತಾನೆ, ಇನ್ನೊಂದು ಸ್ವಲ್ಪ ಜಾಸ್ತಿನ ಹಾಕೋತಾನೆ. ಯಾರು ಏನು ಅನ್ಕೋಬೇಡಿ, ಈಗೇನಪ್ಪ ಖಾರನ ಜಾಸ್ತಿ ಹಾಕ್ತಾಳೆ ಬರೀ ಅಂತ. ನಮ್ಮಲ್ಲಿ ಖಾರ ಜಾಸ್ತಿ ತಿಂತಾರೆ, ಅದಕ್ಕೆ ಹಾಕತ್ತೀನಿ. ಇನ್ನು ಅರ್ಧ ಸ್ಪೂನ್ ಖಾರ ಹಾಕತ್ತೀನಿ. ಯಾಕಂದ್ರೆ ಅದು 1-2 ಚರ್ಗಿ ಅಷ್ಟು ಸಾಂಬಾರು ಐತಲ್ಲ, ಅದ್ರ ಸಲುವಾಗಿ ನಾನು ಖಾರನ ಹಾಕೋಬೇಕಾಗ್ತೈತಿ. ನೋಡಿರಿ ಈ ಥರ ಆಗೈತಿ. ಒಂದು ಕುದಿಬೇಕದು. ಇದು ಇವಾಗ ಆಗೈತಿ, ಅದ ಸುಕ್ಕ ಆಗೈತಿ. ಈಗ ಸಾಂಬಾರು ಆಗಬೇಕು. ನಾನು ಚಪಾತಿ ಅನ್ನ ಮೊದಲ ಮಾಡಿ ಇಟ್ಕೊಂಡನಿ. ಇವಾಗ ಇದಷ್ಟಾದ್ರೆ ಆಯ್ತು. ಈ ಥರ ಕುದಿಬೇಕಿದೆ. ಇದು ಇವಾಗ ಆಗೈತಿ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕಿಬಿಡ್ತೇನೆ ನಾನೀಗ. ನೋಡಿರಿ ನಮ್ದು ಚಿಕನ್ ಸಾಂಬಾರು ಈ ಥರ ಐತಿ. ನಾನು ಈ ಥರ ಚಿಕನ್ ಸಾಂಬಾರನ್ನು ಮಾಡ್ಕೊಂಡನಿ. ಈ ಥರ ಮಾಡ್ಕೊಂಡೆ ನಾನು. ನೋಡಿ ಹೇಗಿದೆ, ಇಷ್ಟ ಆಗೈತಲ್ಲ. ಇದು ಸುಕ್ಕ ನಾನು ಈ ಥರ ಮಾಡ್ಕೊಂಡನಿ. ಈ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಈ ಥರ ಮಾಡ್ತಾರೆ. ಓಕೆ, ನಾನು ಹೇಳೋದಿಷ್ಟ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡೋಕ್ಕೋ ಹತ್ತಿರಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಓಕೆ ಬಾಯ್, ಟೇಕ್ ಕೇರ್. ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ.